ಚಿರತೆ ದಾಳಿಯಿಂದಾಗಿ ಮೃತಪಟ್ಟ ಮಹಿಳೆಯ ಮನೆಗೆ ಮಾಜಿ ಶಾಸಕ ಮಸಾಲ ಜಯರಾಮ್ ಭೇಟಿ ನೀಡಿದ್ದು ತಾಲೂಕಿನ ಅರೇಮಲಳ್ಳಿ ಗ್ರಾಮದಲ್ಲಿ ಮೃತ ಮಹಿಳೆ ಸುಜಾತ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮೂಲಕ 50,000 ರು ಧನ ಸಹಾಯವನ್ನ ಮಾಡಿದ್ದು, ಮೃತ ಮಹಿಳೆಯ ಮಕ್ಕಳಿಗೆ ಸರ್ಕಾರಿ ಕೆಲಸ ನೀಡುವಂತೆ ಮಾಧ್ಯಮದ ಮುಖೇನ ಸರ್ಕಾರಕ್ಕೆ ಮತ್ತು ಅರಣ್ಯ ಮಂತ್ರಿಗಳಿಗೆ ಆಗ್ರಹಿಸಿದ್ದಾರೆ. ಸ್ಥಳದಲ್ಲಿಯೇ ದೂರವಾಣಿ ಕರೆ ಮಾಡಿ ಡಿಸಿಎಫ್ಒ ಅಧಿಕಾರಿಗೆ ಕ್ರಮ ವಹಿಸಲು ಸೂಚನೆ ನೀಡಿದ್ದು, ಚಿರತೆಯಿಂದ ಇನ್ನು ಮುಂದೆ ಅನಾಹುತ ಆಗದಂತೆ ಮುಂಜಾಗ್ರತಾ ಕ್ರಮವಾಗಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೋನು ಇರಿಸುವಂತೆ ಡಿಸಿಎಫ್ಒ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಅರಮಳ್ಳಿ ಊರಲ್ಲಿ ಮೊನ್ನೆ ತಾನೇ ನನ್ನ ಸ್ನೇಹಿತ ರವಿಯವರ ಸಹೋದರಿ ಸುಜಾತವ್ರನ್ನ ಕಾಡ್ಪ್ರಾಣಿ ಅಂತ ಚಿರತೆ ಹೊತ್ತೊಯ್ದು ಅವ್ರನ್ನ ಭಕ್ಷಣೆ ಮಾಡಿದೆ. ಇವತ್ತು ನನಗೆ ಅನಾಹುತ ಇರಲಿಲ್ಲ. ಇವತ್ತು ನಾನು ಆ ಒಂದು ಬಂದು ಇವತ್ತು ಅವ್ರ ಕುಟುಂಬಕ್ಕೆ ಸಂತೈಸಿ ಇವತ್ತು 50,000 ರೂಪಾಯಿನ ನಾನು ಮಕ್ಕಳುಗಳ ವಿದ್ಯಾಭ್ಯಾಸಕ್ಕೆ ಅಂತ ಕೊಟ್ಟಿದ್ದೀನಿ. ಇದು ತುಂಬಲಾರದ ನಷ್ಟ. ಇವತ್ತು ನಮಗೆ ಭಾರಿ ದುಃಖ ಆಗ್ತಿದೆ. ಅಮಾಯಕ